ಕೆಎಸ್ಆರ್ಟಿಸಿ ಬಿಎಂಟಿಸಿ ಸೇರಿದಂತೆ 4 ನಿಗಮದ ನೌಕರರು ಇವತ್ತು ಬೆಳಗ್ಗಿನಿಂದಲೇ ಬೆಂಗಳೂರು ಚಲೋಗೆ ಕರೆ ಕೊಟ್ಟಿರುವಂಥದ್ದು. ಸದ್ಯ ನಾನೀಗ ಮೆಜೆಸ್ಟಿಕ್ನ ಕೆಂಪೇಗೌಡ ಬಸ್ ನಿಲ್ದಾಣದಲ್ಲಿ ನಾನು ಕೂಡ ನಿಮಗೆ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ. ಇವತ್ತು ಬೆಳಗ್ಗಿನಿಂದಲೇ ಎಂದಿನಂತೆ ಕೆಎಸ್ಆರ್ಟಿಸಿ ಬಿಎಂಟಿಸಿ ಬಸ್ಸುಗಳು ಸಂಚಾರವನ್ನು ಆರಂಭ ಮಾಡಿರುವಂತಂದ್ರೆ ಸಾರಿಗೆ ನೌಕರರು ಇವತ್ತು ಬೆಳಗ್ಗೆ 10 ಗಂಟೆಯಿಂದ ಸಂಜೆ 4 ಗಂಟೆವರೆಗೂ ಕೂಡ ಬೆಂಗಳೂರು ಚಲೋಗೆ ಕರೆಯನ್ನು ಕೊಟ್ಟಿದ್ರು. 4 ಗಂಟೆ ಒಳಗಾಗಿ ರಾಜ್ಯ ಸರ್ಕಾರ ನಮ್ಮ ಬೇಡಿಕೆಗಳನ್ನು ಈಡೇರಿಸಲಿಕ್ಕೆ ಮುಂದಾಗಲಿಲ್ಲ ಅಂತ ಹೇಳಿದ್ರೆ ಫ್ರೀಡಂ ಪಾರ್ಕ್ನಿಂದಲೇ 4 ಗಂಟೆಗೆ ಸಾರಿಗೆ ಮುಷ್ಕರಕ್ಕೆ ಕರೆಯನ್ನು ಕೊಡ್ತೀವಿ, ನಾಳೆ ಬೆಳಗ್ಗೆಯಿಂದ ಯಾವುದೇ ತರಹದ ಸಾರಿಗೆ ಬಸ್ಸುಗಳು ಕೂಡ ಸಂಚಾರ ಮಾಡೋದಿಲ್ಲ ಅನ್ನುವಂಥ ಎಚ್ಚರಿಕೆಯನ್ನು ಕೊಟ್ಟಿದ್ರು. ಈ ನಿಟ್ಟಿನಲ್ಲಿ ಎಚ್ಚೆತ್ತುಕೊಂಡಿರುವಂತಹ ರಾಜ್ಯ ಸರ್ಕಾರ 38 ತಿಂಗಳ ವೇತನ ಹಿಂಬಾಕಿಯಲ್ಲಿ 26 ತಿಂಗಳ ವೇತನ ಹಿಂಬಾಕಿಯನ್ನು ಕೊಡಲಿಕ್ಕೆ ಅಂದರೆ 1271 ಕೋಟಿಯನ್ನು ಈಗಾಗಲೇ ರಾಜ್ಯ ಸರ್ಕಾರ ಬಿಡುಗಡೆಯನ್ನು ಮಾಡಲಿಕ್ಕೆ ಮುಂದಾಗಿರುವಂಥದ್ದು. ಒಂದು. ಎರಡನೇದು 2024 ಜನವರಿ 1ರಿಂದ ವೇತನ ಪರಿಷ್ಕರಣೆ ಆಗಬೇಕು ಅಂತ ಏನು ಸಾರಿಗೆ ನೌಕರರು ಪಟ್ಟಿಡಿದ್ರು, ಅದರಲ್ಲಿ ರಾಜ್ಯ ಸರ್ಕಾರ 2025 ಏಪ್ರಿಲ್ ತಿಂಗಳಿನಿಂದ ವೇತನ ಪರಿಷ್ಕರಣೆ ಮಾಡ್ತೀವಿ ಅನ್ನುವಂಥ ಒಂದು ಆದೇಶವನ್ನು ಹೊರಡಿಸಿರುವಂಥದ್ದು. ಆದರೆ ಆ ಆದೇಶದಲ್ಲಿ ಎಷ್ಟು ಪರ್ಸೆಂಟೇಜ್ ಅಷ್ಟು ವೇತನ ಪರಿಷ್ಕರಣೆ ಆಗತ್ತೆ ಅನ್ನುವಂಥ ಒಂದು ಮಾಹಿತಿ ಇಲ್ಲ. ಆ ಬಗೆಗೆ ಬಜೆಟ್ ಆದ ನಂತರದಲ್ಲಿ ಸಾರಿಗೆ ನೌಕರರ ಜೊತೆಯಲ್ಲಿ ಚರ್ಚೆ ಮಾಡಿ ತೀರ್ಮಾನ ಮಾಡ್ತೀವಿ ಅನ್ನುವಂಥ ಒಂದು ಮಾತುಗಳನ್ನು ಸರ್ಕಾರ ಹೇಳ್ತಾ ಇರುವಂಥದ್ದು. ಒಂದು. ಎರಡನೇದು, ಪ್ರಮುಖವಾಗಿ ಸಾರಿಗೆ ನೌಕರರ 2 ಪ್ರಮುಖವಾದಂತಹ ಬೇಡಿಕೆ ಅಂತ ಕೇಳಿದ್ರೆ 38 ತಿಂಗಳ ವೇತನ ಹಿಂಬಾಕಿಯನ್ನು ನೀಡಬೇಕು. 2024 ಜನವರಿ 1ರಿಂದ ಹೊಸ ವೇತನ ಪರಿಷ್ಕರಣೆ ಆಗಬೇಕು ಅಂತಂದರೆ ಇಂದಿನ BJP ಸರ್ಕಾರ 2020 ಜನವರಿ 1ರಿಂದ ವೇತನ ಪರಿಷ್ಕರಣೆಯನ್ನು ಮಾಡಬೇಕಾಗಿತ್ತು. ಆದರೆ ಅಂದಿನ ಸರ್ಕಾರ ವೇತನ ಪರಿಷ್ಕರಣೆಯನ್ನು 2023 3ನೇ ತಿಂಗಳಿಂದ 15ರಷ್ಟು ವೇತನ ಪರಿಷ್ಕರಣೆಯನ್ನು ಮಾಡಿದರೂ ಕೂಡ 38 ತಿಂಗಳ ವೇತನ ಹಿಂಬಾಕಿಯನ್ನು ಬಿಡುಗಡೆ ಮಾಡಲಿಲ್ಲ. ನಂತರ ಅಧಿಕಾರಕ್ಕೆ ಬಂದಂತಹ ರಾಜ್ಯ ಕಾಂಗ್ರೆಸ್ ಸರ್ಕಾರ 38 ತಿಂಗಳ ವೇತನ ಹಿಂಬಾಕಿಯನ್ನು ನೀಡಬೇಕು ಅಂತೇಳಿ ರಾಜ್ಯ ಸಾರಿಗೆ ನೌಕರರು ಪಟ್ಟನ್ನು ಹಿಡಿದಿದ್ರು. ಒಂದು. ಎರಡನೇದು, 2024 ಜನವರಿಯಿಂದ ಹೊಸ ವೇತನ ಪರಿಷ್ಕರಣೆ ಮಾಡಬೇಕು ಅಂತೇಳಿ ರಾಜ್ಯ ಸರ್ಕಾರದ ಮೇಲೆ ಸಾರಿಗೆ ನೌಕರರು ಮನವಿ ಒತ್ತಡವನ್ನು ಹಾಕ್ಲಿಕ್ಕೆ ಮುಂದಾದರು. ಆದರೆ ರಾಜ್ಯ ಸರ್ಕಾರವು ಕೂಡ 2024ರಲ್ಲಿ ಹೊಸ ವೇತನವನ್ನು ಪರಿಷ್ಕರಣೆ ಮಾಡಲಿಕ್ಕೆ ಮುಂದಾಗಿಲ್ಲ. ಈಗ 2025 ಏಪ್ರಿಲ್ ತಿಂಗಳಿನಿಂದ ಹೊಸ ವೇತನ ಪರಿಷ್ಕರಣೆ ಮಾಡ್ತೀವಿ ಅನ್ನೋಂಥ ಒಂದು ಮಾತುಗಳನ್ನು ಹೇಳ್ತಾ ಇರುವಂಥದ್ದು. ಆದರೆ ಇದರಿಂದ ತೃಪ್ತರಾಗದಂತಹ ರಾಜ್ಯ ಸಾರಿಗೆ ನೌಕರರು ನಮಗೆ 2 ಪ್ರಮುಖವಾದಂಥ ಬೇಡಿಕೆ ನಾವೇನು ಕೇಳಿದ್ದೀವಿ, 38 ತಿಂಗಳ ವೇತನ ಹಿಂಬಾಕಿ ನೀಡಬೇಕು ಅನ್ನೋಂಥದ್ದು ಒಂದು. 2024 ಜನವರಿಯಿಂದಲೇ ನಮಗೆ ಹೊಸ ವೇತನ ಪರಿಷ್ಕರಣೆ ಆಗಬೇಕು. ಆ ನಿಟ್ಟಿನಲ್ಲಿ ಏನು ಬೆಂಗಳೂರು ಚಲೋಗೆ ಕರೆ ಕೊಟ್ಟಿದ್ರು, ಆ ಬೆಂಗಳೂರು ಚಲೋ ಈಗಾಗಲೇ ನಡೆಯಲಿರುವಂಥದ್ದು. ಒಂದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದರೆ ನಾಳಿನಿಂದ ಮುಷ್ಕರ ಇರೋದು ಇಲ್ವಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಫ್ರೀಡಂ ಪಾರ್ಕ್ನಲ್ಲಿ 4 ಗಂಟೆಗೆ ಜಂಟಿ ಕ್ರಿಯಾ ಸಮಿತಿಯಿಂದ ಮಹತ್ವದ ಸುದ್ದಿಗೋಷ್ಠಿಯನ್ನು ಕರೆದಿರುವಂಥದ್ದು. ಅಂದರೆ ನಾಳೆ ಬೆಳಗ್ಗೆ ಬಸ್ ಇರೋದಿಲ್ವೋ ಇದಕ್ಕೆ ಸ್ಪಷ್ಟವಾದಂತಹ ಉತ್ತರ ಸಂಜೆಯ ಸುದ್ದಿಗೋಷ್ಠಿಯಲ್ಲಿ ತಿಳಿದಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮುತ್ತು ಜೊತೆ ಕಿರಣ್ ಸೂರ್ಯ, TV9 ಬೆಂಗಳೂರು.